ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಈ ಒಂದು ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಯಾರೆಲ್ಲ KCET 2024 ಸ್ಟೂಡೆಂಟ್ಸ್ ನೋಡ್ತದಂದರೆ KCET ಸ್ಟೂಡೆಂಟ್ಸಲ್ಲಿ ಯಾರಾದರೂ ಕೋರ್ಸ್ ಆಗಿರಲಿ, ಲೈಕ್ ಇಂಜಿನಿಯರಿಂಗ್ ಆಯಿತು, BSc ನರ್ಸಿಂಗ್, ಅಗ್ರಿಕಲ್ಚರ್, ವೆಟರ್ನರಿ, B.Pharm, ಮುಂದೆ BPT, BPO ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸ್ ಮತ್ತು ಕೆಲವೊಂದಿಟ್ಟು ಎಲ್ಲ ನೀಟ್ ಸ್ಟೂಡೆಂಟ್ಸು ಕೂಡ ಎಲ್ಲನೂ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂತಂದರೆ ಡಾಕ್ಯುಮೆಂಟ್ಸ್ ಇವಾಗ ಎಲ್ಲನೂ ಕೂಡ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ. ಆಪ್ಷನ್ ಎಂಟ್ರಿ ಮಾಡ್ತೀರಾ, ನಾಳೆ ಒಂದು ಕಾಲೇಜ್ ಯಾವುದೋ ಒಂದು ಅಲಾಟ್ಮೆಂಟ್ ಆಗುತ್ತೆ. ನೀವು ಅಡ್ಮಿಷನ್ ಆರ್ಡರ್ ತೊಗೊಳ್ತೀರಾ, ವಿತ್ ಚಾಲನ್ ಎಲ್ಲನೂ ಕಟ್ಬಿಟ್ಟು ಎಲ್ಲನೂ ಕೂಡ ಅಡ್ಮಿಷನ್ ಆರ್ಡರ್ ತೊಗೊತೀರಾ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬಿಟ್ಟು ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ಕೋಬೇಕು. ಒಂದೊಂದು ತಲೆಕೆಟ್ಟ ಕಾಲೇಜ್ ಅಂತ ಇರ್ತಾವೆ. ಅಂಥ ಕಾಲೇಜಲ್ಲಿ ಹೋದಾಗ ನೀವು ಏನಾದರೂ ಡಾಕ್ಯುಮೆಂಟ್ಸ್ ಒಂದೊಂದು ಬಿಟ್ಟು ಬಂದಾಗ ಅವ್ರು ಬೈದು ಕಳಿಸೋದು ಅಥವಾ ಒಂದೆರಡು ದಿನ ಓಡಾಡಿಸೋದು ಅಥವಾ ಈ ಡಾಕ್ಯುಮೆಂಟ್ಸ್ ಬೇಕೇ ಬೇಕಂತ ಕೂತಾಗ ನೀವು ಆಗ ಟೈಮ್ ಜಾಸ್ತಿ ಇರಲ್ಲ ಅವಾಗ. ಅಡ್ಮಿಷನ್ ಮಾಡ್ಸೋಕೆ ಒಂದು 3 ಡೇಸ್ ಅಷ್ಟೇ ಕೊಡ್ತಾರೆ ಟೈಮಿಂಗ್, 3 to 4 ಡೇಸ್ ಮ್ಯಾಕ್ಸಿಮಮ್. ಆ ಟೈಮಲ್ಲಿ ಓಡಾಡೋ ಬದಲು ಇವಾಗಲೇ ಸ್ವಲ್ಪ ಹೇಳಿಬಿಟ್ರೆ ಸ್ವಲ್ಪ ಎಚ್ಚೆತ್ಕೊಳ್ತೀರ. ಸೊ ಹಂಗಾಗಿಬಿಟ್ಟು ನಿಮಗೆ ಡಾಕ್ಯುಮೆಂಟ್ಸ್ ಏನೇನೆಲ್ಲ ಬೇಕು ಅಡ್ಮಿಷನ್ಗೆ ಅಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತಿದ್ದೀನಿ. ಯಾರು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಆದಷ್ಟು ವಿಡಿಯೋ ಕಂಪ್ಲೀಟಾಗಿ ನೋಡ್ಕೋರಿ, ಯಾಕಂದರೆ ಒಂದೊಂದು ಡಾಕ್ಯುಮೆಂಟ್ಸ್ ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ಸೊ ಹಂಗಾಗಿಬಿಟ್ಟು ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲನೂ ಕೂಡ ಕ್ಲಾರಿಟಿ ಕೊಡ್ತೀನಿ. ಯಾರಾದರೂ ಫಸ್ಟ್ ನಮ್ಮ ಚಾನಲ್ಗೆ ಒಂದು ವಿಸಿಟ್ ಕೊಟ್ಟಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಮೋರ್ ಓವರ್ ಲೈಕ್ ಮಾಡ್ಕೊತೀರ ಅನ್ಕೊಂಡಿರ್ತೀನಿ. ಯಾಕಂದರೆ ಈ ಥರದ್ದು ಒಂದು ಕಂಟೆಂಟ್ನ ನಮ್ಮ ಒಂದು ಚಾನಲಲ್ಲಿ ಅವಾಗ ಬರ್ತಾ ಇರ್ತವೆ. ಒಂದು ಲೈಕ್ ಕೂಡ ಕೊಟ್ಟಿದ್ದೀರಾ. ಸರಿ, ಇವಾಗ ಡೈರೆಕ್ಟ್ ವಿಷಯಕ್ಕೆ ಬರೋದಂತಂದರೆ ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಅಡ್ಮಿಷನ್ KCET 2024 ಅಂತ ಬರ್ತಿದ್ದೀನಿ. ನಿಮಗೆ ಒಂದೆರಡು ಕಾಣುತ್ತಿದೆ ಸ್ಟಾರ್ಟಿಂಗು. ಬರೋಬ್ಬರಿ ನಿಮಗೆ ಭಾಳಷ್ಟು ಇದೆ ಡಾಕ್ಯುಮೆಂಟ್ಸು, ಎಲ್ಲನೂ ಕೂಡ ಹೇಳ್ತೀನಿ. ಇವಾಗ ನೋಡಿರಿ, ಫಸ್ಟಿಗೆ ಬಂದುಬಿಟ್ಟು ಕಾಲೇಜ್ ಈಗ ಕಾಣಿಸ್ತಿದೆ ನೋಡಿರಿ, ಕಾಲೇಜ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ಈ ಕಾಲೇಜ್ ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಸಿಗುತ್ತೆಪ್ಪ ಅಂತಂದರೆ ನೀವೆಲ್ಲೂ ಕೂಡ ತೊಗೊಳ್ಳೋದಂಗಿಲ್ಲ, ಅವಶ್ಯಕತೆ ಏನಿರಲ್ಲ. ನೀವು ಕಾಲೇಜ್ ಹೋಗ್ತೀರಿ ನೋಡಿರಿ ಅಡ್ಮಿಷನ್ಗೆ, ಅವರೇ ಕೊಡ್ತಾರೆ. ಒಂದು ಬಂಡಲ್ ಥರನೋ ಅಥವಾ ಒಂದೇ ಒಂದು ಫಾರ್ಮ್ ಥರನೋ ಕೊಡ್ತಾರೆ. ಅದನ್ನ ಫಿಲ್ಔಟ್ ಮಾಡ್ಕೊಳ್ಳೋದಿರ್ತದೆ. ನೀವು ಫಿಲ್ಔಟ್ ಮಾಡ್ಕೋಬೇಕು. ಇಲ್ಲಾಂತಂದ್ರೆ ಅವರ ಈಗ ಹೇಳ್ತಾರೆ, ಅವ್ರು ಹೇಳೋವರೆಗೂ ನೀವೇನು ಫಿಲ್ ಮಾಡಬೇಡ್ರಿ. ಇದು ಕಾಲೇಜ್ ಅವರೇ ಕೊಡ್ತಾರೆ ಫಸ್ಟ್ನೇ ಡಾಕ್ಯುಮೆಂಟ್ಸ್, ಇದ್ರ ಬಗ್ಗೆ ವರಿಬೇಡ. ಎರಡನೇದೇನಪ್ಪ ಅಂತಂದರೆ KE ಅಲಾಟ್ಮೆಂಟ್ ಆರ್ಡರ್ ಅಂತಂದು. ಈ KE ಅಲಾಟ್ಮೆಂಟ್ ಆರ್ಡರ್ ಯಾವಾಗ ಬರುತ್ತೆ, ಎಲ್ಲಿ ಇರುತ್ತೆ ಅಂತ ಕೇಳಿದ್ರೆ, ಇವಾಗ ನೀವು ಒಂದು ಯಾವುದಾದ್ರೂ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ, ಅದ್ರ ತಕ್ಕನಿಗೆ KEದವರಿಗೆ ಸ್ವಲ್ಪ ದುಡ್ಡು ಕೊಡೋದಿರುತ್ತೆ. ಚಲನ್ ಡೋ ಮಾಡಿಕೊಂಡು ದುಡ್ಡನ್ನ ಕಟ್ಟೋದಿರುತ್ತೆ. ಕಟ್ಟಿ ಅದು ಬ್ಯಾಂಕಿಗೆ ಹೋಗಿ ದುಡ್ಡು ಕಟ್ಟಿ ಬರ್ತೀರ. ಬಂದು ಆದ್ಮೇಲೆ 1 hour 2 hourಗೆ ಒಂದು ಅಡ್ಮಿಷನ್ ಆರ್ಡರ್ ಅಥವಾ KE ಅಲಾಟ್ಮೆಂಟ್ ಆರ್ಡರ್ ಅಂತ ಒಂದು ಜನ್ರೇಟ್ ಆಗುತ್ತೆ. ಅದೇ KE ವೆಬ್ಸೈಟಲ್ಲೇ ಅದು ಏನಾಗುತ್ತೆ ಜನ್ರೇಟ್ ಆಗುತ್ತೆ. ಅದನ್ನು ಡೌನ್ ಮಾಡ್ಕೋಬೇಕು. ಅದನ್ನು ನೀವು ಫಿಲ್ಔಟ್ ಮಾಡ್ಕೋಬೇಕು. ಅದು ಫಿಲ್ ಮಾಡ್ಕೊಳ್ಳೋದಿರುತ್ತೆ. ಇಲ್ಲಾಂದ್ರೆ ಅದೇ ಆಟೋಮೆಟಿಕ್ ಫಿಲ್ ಆಗಿ ಬಂದಿರುತ್ತೆ. ಆ ಒಂದು ಅಡ್ಮಿಷನ್ ಆರ್ಡರ್ ಎಲ್ಲಿ ಸಿಗುತ್ತೆ, KEದಲ್ಲೇ ಸಿಗುತ್ತೆ. ಅದು ಬಂದಾಗ ಹೇಳ್ತೀನಿ ಆರ್ಡರ್ ಯಾವ ರೀತಿ ಡೌನ್ ಮಾಡ್ಕೋಬೇಕು, ಹೆಂಗೆ ಎಲ್ಲಿ ಸಿಗುತ್ತೆ ಅಂತಂದು ಮುಂದೆ ಹೇಳ್ತೀನಿ. ಸರಿ, ಇವಾಗ ಅಡ್ಮಿಷನ್ ಆರ್ಡರು ಅದಾದ ತಕ್ಷಣ KE ಚಲನ್ ಕಾಪಿ ಅಂತ ಕಾಣಿಸ್ತಿದೆ. KE ಚಲನ್ ಕಾಪಿ ಅಂತಂದರೆ ಇದನ್ನು ಎಲ್ಲಪ್ಪ ಸಿಗುತ್ತೆ ಅಂತಂದರೆ, ಇದನ್ನು ಕೂಡ ಸೇಮ್ ನೀವು ಅಡ್ಮಿಷನ್ನು ಆಗೋಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ, ಈಗ ನೀವು ಚಲನ್ ಕಟ್ತೀವಿ ಮೊದಲೇ ಚಾಯ್ಸ್ ಎಂಟ್ರಿ ಅಂತ ಕೊಡ್ತೀರ. ಅಂತಂದರೆ ಇವಾಗ ಅಡ್ಮಿಷನ್ ಯಾವುದೋ ಒಂದು ನಿಮಗೆ ಒಂದು ಕಾಲೇಜ್ಗೆ ಒಂದು ಅಲಾಟ್ಮೆಂಟ್ ಆಗುತ್ತೆ. ಅಲಾಟ್ಮೆಂಟ್ ಆದ ತಕ್ಷಣ ನೀವು ಕಾಲೇಜ್ ಹೋಗ್ಬೇಕಾ ಬೇಡ ಅಂತಂದು ನಿಮಗೆ ಚಾಯ್ಸ್ ಎಂಟ್ರಿ ಅಂತ ಬರುತ್ತೆ. ನಿಮಗೆ ಚಾಯ್ಸ್ 1 ಅಂತ ಕೊಟ್ಟರೆ ನಿಮಗೆ ಅಡ್ಮಿಷನ್ ಮಾಡಿಸ್ಕೋಬೇಕು. ಅಡ್ಮಿಷನ್ ಮಾಡಿಸೋಕ್ಕಿಂತ ಮುಂಚೆ ಒಂದು ಚಲನ್ ಅಂತ ಬರುತ್ತೆ. ಚಾಯ್ಸ್ 1 ಕೊಟ್ಟವ್ರಿಗೆ ಮಾತ್ರ. ಆ ಚಲನ್ನ ಡೋ ಮಾಡಿಕೊಂಡು ಕೆಲವೊಂದು ಚಾಯ್ಸ್ 2 ಕೊಟ್ಟವ್ರಿಗೂ ಕೂಡ ಚಲನ್ ಡೋ ಮಾಡ್ಕೊಂಡು ಕೇಳ್ತಾರೆ. ಅವರು ಕೂಡ ಡೋ ಮಾಡ್ಕೋಬೇಕಾಗುತ್ತೆ. ಅವರೆಲ್ಲರೂ ಕೂಡ ಚಾಲನ್ ಡೋ ಮಾಡಿಕೊಂಡು ಅಂತಂದರೆ ಇಷ್ಟು ದುಡ್ಡು ಕೊಡೋದಂತ ಇರುತ್ತೆ. ಆ ಒಂದು ಚಾಲನ್ ಕಾಪಿನ ತೊಗೊಂಡು ನೀವು ಬ್ಯಾಂಕಿಗೆ ಹೋಗಿ ಕಟ್ತೀರಾ. ಬ್ಯಾಂಕಲ್ಲಿ ಒಂದು ಕಾಪಿ ಇಟ್ಕೊತಾರೆ, ನಿಮಗೂ ಒಂದು ಕಾಪಿ ಕೊಡ್ತಾರೆ. ಆ ಒಂದು ಚಲನ್ ಕಾಪಿ ಕೂಡ ಬೇಕಾಗುತ್ತೆ. ಇದು ಇಂಪಾರ್ಟೆಂಟು. ಇವು ಅಂತೂ ಮೇನ್ ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ಕಾಣಿಸ್ತಿದೆ ನಿಮಗೆ. 4ನೇದು ನೋಡ್ತಿರ್ಬೋದು, KE ಅಪ್ಲಿಕೇಶನ್ ಅಂತದ್ದು. ಈ ಕೇಸ್ ನೀವು ಏನಾದರೂ ಎಲ್ಲಿ ಸಿಗುತ್ತಪ್ಪ ಅಂತಂದರೆ, ಈಗಾಗಲೇ ನೀವು KCET ಎಲ್ಲನೂ ಕೂಡ ನೀಟು ಎಲ್ಲನೂ ಕೂಡ KEದಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಿ ನೋಡಿರಿ, ಅದೇ ಒಂದು ಅಪ್ಲಿಕೇಶನ್ ಫಾರ್ಮು ಇಲ್ಲಿ ಕೂಡ ಬೇಕಾಗುತ್ತೆ. ಎಲ್ಲನೂ ಕೂಡ ಅಪ್ಲಿಕೇಶನ್ ಇನ್ನೂ ಕೂಡ ಯಾರಾದರೂ ಕಳ್ಕೊಂಡಿದ್ರೆ ಇನ್ನೊಂದು ಟೈಮ್ ಬೇಕಾದರೆ ನಿಮ್ಮ ಈಗಲೂ ಕೂಡ ತೊಗೊಳಕ್ಕೆ ಬರ್ತದೆ. ಹೋಗ್ಬಿಟ್ಟು ಅಪ್ಲಿಕೇಶನ್ ಫಾರ್ಮ್ನ ತೊಗೋಬಹುದು. ಅದಾದ ನಂತರ ನೆಕ್ಸ್ಟ್ ಕಾಣಿಸ್ತಿದೆ ನೋಡಿರಿ, SSLC ಆ್ಯಂಡ್ PUC ಮಾರ್ಕ್ಸ್ ಕಾರ್ಡ್. ನಿಮ್ಗೆ ಗಾಳಿ ಗೊತ್ತಿರ್ತದೆ. SSLC PUC ಎಲ್ಲವೂ ಕೂಡ ಒರಿಜಿನಲ್ ಬೇಕಾಗ್ತದೆ. ನೆನ್ಪಿಟ್ಕೋಬೇಕು. ಆ್ಯಂಡ್ PUC ಮಾರ್ಕ್ಸ್ ಕಾರ್ಡ್ ಇನ್ನೂ ಒರಿಜಿನಲ್ ಬಂದಿಲ್ಲ ಬರ್ತಾರೆ ಅಂತಂದರೆ, ಈ ಸದ್ಯಕ್ಕೆ PUCದು ಈ ಸದ್ಯಕ್ಕೆ ಹಂಗೆ ಕೊಟ್ಟರೆ ನಡೀತದೆ. ಅಂತಂದರೆ ಲೈಕ್ ಒಂದು ಜೆರಾಕ್ಸ್ ತೊಗೊಂಡು ಒಂದು ಅಟೆಸ್ಟೆಡ್ ಮಾಡಿಸಿದರೆ ಕೊಟ್ಟರೆ ನಡೀತದೆ. ಅದಾದ ನಂತರ ಕಾಲೇಜಿಗೆ ಬಂದಾದ್ಮೇಲೆ ಒರಿಜಿನಲ್ ಕೇಳ್ತಾರೆ, ಅದು ಕೂಡ ಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಕಾಣಿಸ್ತಿದೆ ನೋಡಿ, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಂತ. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಅಂದರೆ ಕೆಲವೊಂದಿಷ್ಟು OBC ಸ್ಟೂಡೆಂಟ್ಸ್ಗೆ ಎರಡೂ ಒಂದೇ ಸೇರಿ ಬಂದಿರ್ತದೆ. ಬಟ್ SC ST ಸ್ಟೂಡೆಂಟ್ಸ್ಗೆ ಕ್ಯಾಸ್ಟ್ ಬೇರೆ ಮತ್ತು ಇನ್ಕಮ್ ಸಪ್ರೇಟಾಗಿ ಬಂದಿರ್ತದೆ, ಅದು ಕೂಡ ಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಕಾಣಿಸ್ತಿದೆ ನೋಡಿ, 371J ಅಂತಂದರೆ HK ಅಂತ ಏನು ಕರಿತೀವಿ ನಾವು, ಅಂದರೆ ಹೈದರಾಬಾದ್ ಕರ್ನಾಟಕ ಅಂತ ಏನು ಕಾಣಿಸ್ತೀವಿ. ಆ ಒಂದು ಕೂಡ ನಿಮ್ಗೆ ಏನು ಬೇಕಾಗುತ್ತೆ ಅಂತಂದರೆ ಡಾಕ್ಯುಮೆಂಟ್ ಬೇಕಾಗುತ್ತೆ. ಇನ್ ಕೇಸ್ ನೀವು ಇದ್ದರೆ ಮಾತ್ರ ಇಫ್ ಕ್ಲೇಮ್ಡ್ ಅಂತ ಇದು ಯಾರಾದರೂ ಇದ್ದರೆ ಮಾತ್ರ ಅಂತಂದರೆ ಈಗ 7 ಜಿಲ್ಲೆಗಳಲ್ಲಿ ಯಾರಿದ್ರು ಅವರೆಲ್ಲನೂ ಕೂಡ ಅದು ಇದ್ದರೆ ಕೊಡ್ರಿ, ಇಲ್ಲದೆ ಹೋದರೆ ಏನೋ ಅವಶ್ಯಕತೆ ಇರಲ್ಲ. ಇನ್ ಕೇಸ್ ಅಪ್ಲಿಕೇಶನ್ ಫಾರ್ಮಾಗ HK ನೀವು ಎಸ್ ಅಂತ ಕೊಟ್ಟುಬಿಟ್ಟು ಇವಾಗ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಸೊ ಆದಷ್ಟು ಇತ್ತಂದರೆ ಅದನ್ನು ಕೂಡ ಬೇಕಾಗುತ್ತೆ. HK ಆಯಿತಾ.
ಸರಿ, ನೆಕ್ಸ್ಟ್ ನೋಡೋದಂತಂದರೆ ರೂರಲ್ ಸರ್ಟಿಫಿಕೇಟ್ ಅಂತಂದರೆ ನೀವು ಗ್ರಾಮೀಣ ಮಾಧ್ಯಮದ ಒಂದು ಕೆಲವೊಂದಿಷ್ಟು ಹುಡುಗರು ಟಿಕ್ ಮಾಡಿದ್ರಿ. ಓಕೆ, ಈಗ ಆ ರೂರಲ್ ಕೋಟನು ಕೂಡ ನಿಮಗೆ ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೆ. ಸೊ ಆ ಒಂದು ಟೈಮಲ್ಲಿ ನಿಮ್ಮ ರೂರಲ್ ಸರ್ಟಿಫಿಕೇಟ್ ಅಂತಂದರೆ ಗ್ರಾಮೀಣ ಮಾಧ್ಯಮ ಪ್ರಮಾಣ ಪತ್ರ ಅಂತ ಏನು ಕಾಣಿಸುತ್ತೋ ಅದು ಕೂಡ ಬೇಕಾಗುತ್ತೆ. ಓಕೆ, ಅದಾದ ನಂತರ ನೆಕ್ಸ್ಟ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಅಂತಂದರೆ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಅಂತಂದರೆ ಈಗಾಗಲೇ ಗೊತ್ತಿದೆ ಎಲ್ಲರೂ ಕೂಡ ಕನ್ನಡ ಮೀಡಿಯಮ್ದು, ಅದು ಒಂದು ನೀವು ಕೂಡ ಕ್ವಾಟಾದಲ್ಲಿ ಎಷ್ಟೋ ಜನಕ್ಕೆ ಈಗಾಗಲೇ ಕ್ಲೇಮ್ ಆಗಿದೆ, ಅದು ಕೊಡೋದು ಕೂಡ ಸರ್ಟಿಫಿಕೇಟ್ ಬೇಕಾಗುತ್ತೆ. ನಿಮ್ಗಾಗಲೇ ಗೊತ್ತಿರುವಾಗೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್. ಅದಾದ ನಂತರ ಸ್ಟಡಿ ಸರ್ಟಿಫಿಕೇಟ್, ಅಟ್ಲೀಸ್ಟ್ 1 to 10th ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಓಕೆ, ಸಾಧ್ಯ ಆದರೆ 1 to 10th ಎಲ್ಲನೂ ಇಟ್ಕೋರಿ. ಅದಾದ ನಂತರ PUCದು ಕೂಡ ನಿಮ್ಗೆ ಇನ್ನೂ ಕೂಡ ಟೈಮ್ ಇದ್ದರೆ PUCದು ಕೂಡ ತೊಗೊಂಬಿಡ್ರಿ. ಓಕೆ, PUCದು ಕೂಡ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇಫ್ ನೀವೇನಾದರೂ ನಿಮಗೆ ಟೈಮ್ ಇದ್ದರೆ ಅದನ್ನು ಕೂಡ ಸ್ಟಡಿ ಸರ್ಟಿಫಿಕೇಟ್ ಜಲ್ದಿ ಹೋಗಿಬಿಟ್ಟು ಬರ್ಸ್ಕೊಂಬನ್ನಿರಿ. ಓಕೆ, ಅದಾದ ನಂತರ ಡೊಮಿಸಿಯಲ್ ಸರ್ಟಿಫಿಕೇಟ್ ಅಂತ ಕಾಣಿಸಿದೆ. ಡೊಮಿಸಿಯಲ್ ಸ್ಟಡಿ ಸರ್ಟಿಫಿಕೇಟ್ ಅಂದರೆ ಎಲ್ಲಿ ಸಿಗುತ್ತಪ್ಪ ಅಂದರೆ ಮೊದಲು ತಿಳ್ಕೊಬೇಕು. ಡೊಮಿಸಿಯಲ್ ಸರ್ಟಿಫಿಕೇಟ್ ಅಂತಂದರೆ ವಾಸಸ್ಥಳ ಪ್ರಮಾಣ ಪತ್ರ ಅಂತ ಕರಿತೀವಿ. ಓಕೆ, ಇದು ನಿಮಗೆ ಸದ್ಯಕ್ಕೆ ಇದ್ದರೆ ಓಕೆ, ಇಲ್ಲದೆ ಹೋತಂದ್ರೆ ಏನು ಮಾಡಬೇಕು ಅಂತಂದರೆ ಇದು ಒರಿಜಿನಲ್ ಇಲ್ಲ ಸದ್ಯಕ್ಕೆ ಡೊಮಿಸಿಯಲ್ ಸರ್ಟಿಫಿಕೇಟ್ ಅಂತಂದರೆ ಏನು ಮಾಡಬೇಕು? ಸೊ ಆ ಒಂದು ಟೈಮಲ್ಲಿ ನೀವೇನು ಮಾಡ್ಬೇಕಂತಂದರೆ ಯಾವುದಾದ್ರೂ ಒಂದು ಜೆರಾಕ್ಸ್ ಸೆಂಟ್ರ್ ಹೋಗ್ರಿ ಅಥವಾ ಸೈಬರ್ ಸೆಂಟ್ರಿಗೆ ಹೋಗ್ರಿ. ಅಣ್ಣ ನಮಗೆ ಒಂದು ವಾಸಸ್ಥಳ ಪ್ರಮಾಣ ಪತ್ರ ಯಾವುದಾದ್ರೂ ಒಂದು ಫಾರಮ್ ಕೊಡಿ ಅಂತ ಕೇಳಿ ಕೊಡ್ತಾರೆ. ಅದನ್ನು ನೀವೇ ಫಿಲ್ಔಟ್ ಮಾಡ್ಕೊರಿ. ಅದನ್ನು ಸೈನ್ ಎಲ್ಲಿ ಮಾಡಿಸ್ಬೇಕಂತಂದರೆ ನಿಮ್ಮೊಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇರ್ತಾರೆ ನೋಡಿ, ಅವ್ರ ಹತ್ರ ಒಂದು ಸೈನ್ ಅನ್ನು ಸೀಲ್ ಮಾಡಿಸ್ಕೊಂಡ್ರೆ ಸದ್ಯಕ್ಕೆ ಅಡ್ಮಿಷನ್ವರೆಗೂ ಅದಂತೂ ನಡೀತದ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಡೊಮಿಸಿಯಲ್ ಸರ್ಟಿಫಿಕೇಟು ನಿಮಗೆ ಒಂದು ಜೆರಾಕ್ಸ್ ಸೆಂಟ್ರಲ್ಲಿ ಹೋಗ್ಬಿಟ್ಟು ಫಾರಮ್ ತೊಗೋರಿ, ಅದನ್ನು ನೀವೇ ಫಿಲ್ಔಟ್ ಮಾಡಿಕೊಂಡು ಒಂದು ಗ್ರಾಮ ಪಂಚಾಯತ್ ಅಥವಾ ಯಾರಾದರೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇರ್ತಾರೆ ಅವ್ರ ಹತ್ರ ಸೀಲ್ ಸೈನ್ ಇರ್ತದೆ, ಮಾಡಿಸ್ಕೊಂಬರ್ಬೇಕು. ಅದು ಸದ್ಯಕ್ಕೆ ನಿಮ್ಗೆ ಅಡ್ಮಿಷನ್ವರೆಗೂ ಕೂಡ ನಡೀತದ. ಸರಿನಾ? ನೆಕ್ಸ್ಟ್ ಕಾಣಿಸಿದ್ದೇನೆ ಏನಪ್ಪ ಅಂತಂದರೆ ನಿಮ್ಗೆ ಗೊತ್ತಿರುವಾಗೆ ಆಧಾರ್ ಕಾರ್ಡ್, ಕೆಲವೊಂದಿಷ್ಟು ರೀಸೆಂಟ್ ಫೋಟೋಸ್ ಬೇಕಾಗ್ತದೆ. ಅದಾದ ತಕ್ಷಣ ಕೆಳಗಡೆ ಕಾಣಿಸ್ತಿದೆ ನೋಡ್ರಿ, ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನೋದು. ಇದು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಎಲ್ಲರಿಗೂ ಬೇಕಂತೇನಿಲ್ಲ. ಯಾರೆಲ್ಲ ಮೆಡಿಕಲ್ ಫೀಲ್ಡ್ಗೆ ಹೋಗ್ತಿದ್ರು, ಮೀನ್ಸ್ ಇವಾಗ BS ನರ್ಸಿಂಗ್ ಅಂತ ಇದ್ದೀರಾ, ಓಕೆ, ಕೆಲವೊಂದಿಷ್ಟು ನೀಟ್ ಸ್ಟೂಡೆಂಟ್ಸ್ ಕೂಡ ಬರ್ತೀರಿ ಈಗ, ಆ ಎಲ್ಲ ಸ್ಟೂಡೆಂಟ್ಸ್ ಕೂಡ ಬೇಕಾಗುತ್ತೆ. ಓಕೆ, ಇದಿಷ್ಟು ಕೂಡ ಡಾಕ್ಯುಮೆಂಟ್ಸು ವಿತ್ ಏನಪ್ಪ ಅಂತಂದರೆ ಎಲ್ಲನೂ ಕೂಡ ಒಂದು 2 ರಿಂದ 3 ಸೆಟ್ ಬೇಕಾಗುತ್ತೆ. ನೆನ್ಪಿಡ್ಬೇಕು, ಅಟ್ಲೀಸ್ಟ್ ನಾನು ಹೇಳೋ ಪೈಕಿ 3 ಸೆಟ್ ಮಾಡಿಸ್ಕೊಂಡ್ಬಿಟ್ರೆ ಬೆಸ್ಟ್ ಇರ್ತದೆ. ಆ್ಯಂಡ್ ಎಲ್ಲನೂ ಕೂಡ ಒರಿಜಿನಲ್ಲೇ ಕೊಡಬೇಕಾಗಿರ್ತದೆ. ಓಕೆ, ಕಾಲೇಜಲ್ಲಿ ಏನು ಮಾಡ್ತಾರೆ ಅಂತಂದರೆ ಒರಿಜಿನಲ್ಲೇ ಇಸ್ಕೊತಾರೆ. ಓಕೆ, ಕೆಲವೊಂದಿಷ್ಟು ಕಾಲೇಜು ಇಸ್ಕೊಳ್ಳಲ್ಲ, ಬಟ್ ನೀವು BS ನರ್ಸಿಂಗ್ ಅಂತ ಕಾಲೇಜಿಗೆ ಬರ್ತೀರಿ ನೋಡ್ರಿ, ಎಲ್ಲನೂ ಕೂಡ ಒರಿಜಿನಲ್ಲೇ ಇಸ್ಕೊತಾರೆ. ಓಕೆ, ಎಷ್ಟೋ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲೂ ಕೂಡ ಇಸ್ಕೊಂಡಿದ್ದಾರೆ, ಬಟ್ ಇಂಜಿನಿಯರಿಂಗ್ದವರು ನೀವು ಜೆರಾಕ್ಸ್ ಕೊಟ್ಟರು ನಡೀತಿರ್ತದೆ. ಬಟ್ ಮೆಡಿಕಲ್ ಫೀಲ್ಡ್ಗೆ ಯಾರು ಬರ್ತಿದ್ರು ಅವರೆಲ್ಲರೂ ಕೂಡ ಒರಿಜಿನಲ್ ಇಸ್ಕೊಂತಾರೆ. 4 ವರ್ಷ ನೀವು ಮುಗಿದಾದ ತಕ್ಷಣ ಅವ್ರು ಕೊಡ್ತಾರೆ. ನಿಮಗೆ ಬೇಕಾದಾಗ ಕೂಡ ಅವ್ರು ಕೇಳಿದರೆ ಕೊಡ್ತಿರ್ತಾರೆ. ಓಕೆ, ಸಾಧ್ಯ ಆದರೆ ಇವನ್ನೆಲ್ಲನೂ ಕೂಡ ಫೋಟೋಸ್ನ ಒಂದೊಂದು ಟೈಮ್ ಫೋಟೋ ಹೊಡೆದು ಇಟ್ಕೊಂಡು PDF ಮಾಡಿ ಇಟ್ಕೊರಿ. ಆ್ಯಂಡ್ ಫೋಟೋನು ಇಟ್ಕೊಂಡಿರಿ. 1-2 ಸೆಟ್ ಜಾಸ್ತಿ ಜೆರಾಕ್ಸ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ಹತ್ರ ಇಟ್ಕೊಂಡಿರಿ. ಎಮರ್ಜೆನ್ಸಿ ಟೈಮ್ ಮುಂದೆ ನಿಮ್ಗೆ ಹಾಸ್ಟೆಲ್ ಆಯಿತು ಅಥವಾ ಸ್ಕಾಲರ್ಶಿಪ್ಪು ಅಥವಾ ಯಾವುದೋ ಒಂದು ಕೆಲವೊಂದು ಸ್ಕೀಮ್ಸ್ ಬರ್ತಿರ್ತಾವೆ, ಅವಾಗ ನಿಮಗೆಲ್ಲನೂ ಕೂಡ ಫೋಟೋ ಬೇಕಾಗ್ತಿರ್ತದೆ. ಅವಾಗ ನೀವು ಸರ್ನ ಕೇಳೋ ಬದಲು ನಿಮ್ಮ ಹತ್ರನೇ ಇರ್ತವೆ. ಓಕೆ, ಸರಿ, ಹೋಪ್ ಈ ವಿಡಿಯೋ ಏನಪ್ಪ ಅಂತಂದರೆ ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲನೂ ಕೂಡ ಕ್ಲಿಯರ್ ಆಯಿತು ಅನ್ಕೊಂಡಿದ್ದೀನಿ. ಈಗೇನಪ್ಪ ಅಂತಂದರೆ ಎಲ್ಲನೂ ಕೂಡ ಡಾಕ್ಯುಮೆಂಟ್ಸು ನಿಮ್ಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ ಅಂತಂದರೆ ಹೋಗ್ಬಿಟ್ಟು ಒಂದು ಟೈಮ್ ಮೇಲಿಂದ ಒಂದು ಟೈಮ್ ನೋಡ್ಕೊರಿ, ಎಲ್ಲನೂ ಕೂಡ ಅರ್ಥ ಆಗುತ್ತೆ. ಇದಿಷ್ಟು ಡಾಕ್ಯುಮೆಂಟ್ಸ್ ಹೇಳ್ದಂಗೆ ಒಂದು 2 ರಿಂದ 3 ಸೆಟ್ ತೊಗೊರಿ, ವಿತ್ ಅಟೆಸ್ಟೆಡ್ ಮಾಡಿಸ್ಕೊರಪ್ಪ. ಓಕೆ, ಅಂದರೆ ಈಗ ಎಲ್ಲನೂ ಕೂಡ ಜೆರಾಕ್ಸ್, ಈಗ ಒರಿಜಿನಲ್ಗೆ ಒಂದು 3 ಸೆಟ್ ಜೆರಾಕ್ಸ್ ಮಾಡ್ತೀರಾ, ಅದನ್ನು ಅಟೆಸ್ಟೆಡ್ ಇರಬೇಕು. ಅಟೆಸ್ಟೆಡ್ ಮೀನ್ಸ್ ಯಾರಂತಂದರೆ ನಿಮಗೆ ನಿಯರೆಸ್ಟ್ ಯಾರಾದರೂ ಇರುವಂಥವ್ರು ಅಂತಂದರೆ, ನಿಯರೆಸ್ಟ್ ಅಂತಂದರೆ ಅದರಲ್ಲೂ ಕೂಡ ಗೌರ್ಮೆಂಟ್ ಜಾಬ್ ಇರಬೇಕು. ಮೀನ್ಸ್ ಗ್ರೀನ್ ಪೆನ್ನಲ್ಲಿ ಯಾರೆಲ್ಲ ಸೈನ್ ಮಾಡೋಕ್ಕೆ ಎಲಿಜಿಬಲ್ ಇರ್ತಾರೆ ನೋಡ್ರಿ, ಅಂಥವ್ರ ಹತ್ರ ಹೋಗ್ಬಿಟ್ಟು ನೀವು ಸೈನ್ ಮಾಡಿಸ್ಬೇಕು. ಲೈಕ್ ಯಾರಂತಂದರೆ ಈಗ PUC ಕಾಲೇಜಲ್ಲಿ ಹೋಗ್ತೀರಾ, ಅಲ್ಲಿ ಲೆಕ್ಚರರ್ ಸಿಗ್ತಾರೆ, ಆ್ಯಂಡ್ ಅಲ್ಲಿ ಪ್ರಿನ್ಸಿಪಲ್ ಸಿಗ್ತಾರೆ, ಅಥವಾ ಡಿಗ್ರಿ ಕಾಲೇಜಲ್ಲಿ ಲೆಕ್ಚರರ್ ಆರ್ ಪ್ರಿನ್ಸಿಪಲ್ ಸಿಗ್ತಾರೆ. ಇಲ್ಲ ನಾವು ಹೈಸ್ಕೂಲ್ ಹೋಗ್ತೀನಿ ಅಂತಂದರೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಸಿಗ್ತಾರೆ, ಅವ್ರ ಹತ್ರ ನೀವು ಸೈನ್ ಮಾಡಿಸ್ಕೋಬೋದು. ಆರಾಮ್ಸೆ ನಿಮ್ಮದು ಕೂಡ ಅಟೆಸ್ಟೆಡ್ ಆಗುತ್ತೆ. ಇಲ್ಲ ಅಂತಂದರೆ ನೀವು ಟ್ರಾಫಿಕ್ ಪೊಲೀಸರ ಹತ್ರ ಕೂಡ ಹೋದ್ರೂ ಕೂಡ ನಡೀತದೆ. ಓಕೆ, ಅವ್ರ ಹತ್ರ ಏನಪ್ಪ ಅಂದರೆ ಸೀಲ್ ಇರಬೇಕು, ಒಂದು ಗ್ರೀನ್ ಪೆನ್ ಸೈನ್ ಮಾಡುವಂಥ ಎಲಿಜಿಬಿಲಿಟಿ ಇರಬೇಕು. ಓಕೆ, ಇದಿಷ್ಟಿತ್ತಂದರೆ ನಿಮ್ಮ ಡಾಕ್ಯುಮೆಂಟ್ಸು ಅಡ್ಮಿಷನ್ಗೆ ಹೆಲ್ಪ್ ಆಗುತ್ತೆ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರ್ತದೆ, ಮೋರ್ ಆ್ಯಂಡ್ ನಿಮಗೆ ಇನ್ಫಾರ್ಮೇಟಿವ್ ಕೂಡ ಆಗಿದೆ ಅಂದ್ಕೊಂಡಿರ್ತೀನಿ. ಹೋಗುವಾಗ ಕೂಡ ಇನ್ನೂ ಕೂಡ ಯಾರೆಲ್ಲ ಲೈಕ್ ಮಾಡಿಲ್ಲ ಒಂದು ಲೈಕ್ ಮಾಡ್ಕೊರಿ, ಆದಷ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಮಗೆ ಒಂದು ಮೋಟಿವೇಟ್ ಆಗಬೇಕಂದ್ರೆ ನೀವೊಂದು ಮಾಡುವಂಥ ಸಬ್ಸ್ಕ್ರೈಬ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಸರಿ, ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿರಿ. ಯಾಕಂದರೆ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಇದು ಡಾಕ್ಯುಮೆಂಟ್ಸ್ ಏನೇನಲ್ಲಿ ತೊಗೊಂಡು ಹೋಗಬೇಕು ಅಂತಂದು. ಎಷ್ಟೊಂದು ಕಡೆ ಸರ್ಚ್ ಮಾಡಿರ್ತಾರೆ, ಸಿಕ್ಕಿರಲ್ಲ. ಇವಾಗ ನಾವು ಹೇಳಿದಲ್ವಾ, ಸರಿ, ಇದೆಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊರಿ. ಈಗ ಟೈಮ್ ಇದೆ ಇನ್ನೂ ಕೂಡ. ಓಕೆ, ಆಪ್ಷನ್ ಎಂಟ್ರಿ ಏನು ಬಿಡಿ, ನೀವು ಹಾಫ್ ಆನ್ ಅವರ್ 1 ಅವರ್ ಮಾಡ್ಕೊಂಡಿರ್ತೀರ. ಅದಾದ ತಕ್ಷಣ ಡಾಕ್ಯುಮೆಂಟ್ಸ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಈಗಲೇ ರೆಡಿ ಮಾಡ್ಕೊರಿ, ಮುಂದೆ ಈಸಿ ಇರ್ತದೆ, ಓಡಾಡೋ ಅವಶ್ಯಕತೆ ಇರಲ್ಲ. ಯಾಕಂದರೆ 3 ರಿಂದ 4 ದಿನ ಅಷ್ಟೇ ಕೊಡ್ತಾರೆ ನಿಮ್ಗೆ ಅಡ್ಮಿಷನ್ಗೆ ಹೋಗೋಕ್ಕೆ. ಅಷ್ಟರೊಳಗೆ ಹೋಗ್ಬೇಕು, ನೀವು ಸಬ್ಮಿಟ್ ಮಾಡಿ ಬರಬೇಕು ಕಾಲೇಜಿಗೆ. ಅದೊಂದು ನೆನ್ಪಿಟ್ಕೋಬೇಕು. ಸರಿ, ಇದೇ ರೀತಿ ಏನಾದರೂ ನಮ್ಮ ಚಾನಲಲ್ಲಿ ವಿಡಿಯೋ ಬರ್ತವೆ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.